ಬೆಂಗಳೂರಿನ ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿ.ಕೆ. ರಾಮಮೂರ್ತಿ ಅವರ ಇನ್ಸ್ಟಾಗ್ರಾಂ ಖಾತೆಯಿಂದ ಮಹಿಳೆಯರುಗಳಿಗೆ ಮೆಸೇಜ್ ಅನ್ನು ಕಳಿಸಲಾಗಿದೆ ಅಂತ ಹೇಳಿ ವದಂತಿಯನ್ನು ಹಬ್ಬಿಸಲಾಗಿರ್ತಕ್ಕಂಥದ್ದು. ಈ ಕುರಿತು ಸ್ಪಷ್ಟನೆಯನ್ನು ನೀಡೋದಕ್ಕೆ ಟಿವಿ9 ಜೊತೆಗೆ ಖುದ್ದು ಶಾಸಕ ಸಿ.ಕೆ. ರಾಮಮೂರ್ತಿ ಅವರು ಇದ್ದಾರೆ. ಅವ್ರನ್ನ ಕೇಳೋಣ ಬನ್ನಿ. ಸರ್, ಒಂದು ವದಂತಿಯನ್ನು ಹರಡಲಾಗ್ತಿದೆ. ಸಿ.ಕೆ. ರಾಮಮೂರ್ತಿ ಅವರ ಇನ್ಸ್ಟಾಗ್ರಾಂ ಖಾತೆಯಿಂದ ಒಂದು ಮಹಿಳೆಗೆ ಮೆಸೇಜ್ ಮಾಡಲಾಗಿದೆ ಅಂತೇಳಿ. ಏನು ಸರ್ ಈ ವದಂತಿ ಇದು? ಸರ್, ನಾನು ಇವತ್ತು ಇನ್ಸ್ಟಾಗ್ರಾಮು ನಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ದಿನನಿತ್ಯ ಕೆಲಸಗಳನ್ನ ನಾನು ಹಾಕ್ಕೊಂಡು ಹೋಗುವಂಥ ಪಬ್ಲಿಕ್ಕಿಗೆ ಮಾಹಿತಿ ಕೊಡೋಕ್ಕೆ ಹಾಕ್ಕೊಂಡಿದ್ದೀನಿ. ಒಂದು 65,000 ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಏನು ಮಾಡ್ತಾರೆ, ಇಡೀ ಎಲ್ಲ ಕಡೆಯಿಂದ ಫಾಲೋವರ್ಸ್ ಇದ್ದಾರೆ. ನಾನು 35 ಜನಕ್ಕೆ ನಾನು ಫಾಲೋಯಿಂಗ್ ಮಾಡ್ತೀನಿ. ಇದು ದಿನನಿತ್ಯ ನಾನು ಏನೇನು ಕೆಲಸಗಳು ಮಾಡ್ತೀವಿ ಅದನ್ನ ಮಾಡುವಂಥದ್ದು. ನಾನು ಚುನಾವಣೆ ಗೆದ್ದ ಮೇಲೆ 2 ಸರಿ ಫೇಸ್ಬುಕ್ಕು ನಂದು ಹ್ಯಾಕ್ ಆಯಿತು. ಹ್ಯಾಕ್ ಆದಾಗ ಏನಾಯಿತು ಅಂದರೆ, ರಾಮಮೂರ್ತಿ ಯಾವ ಸಂಘಟನೆಗೆ ಬೈಯುವಂಥದ್ದು, ಅಲ್ಲಿ ಮೆಸೇಜ್ ಮಾಡುವಂಥದ್ದು. ಎರಡನೇದು ದುಡ್ಡು ಕೇಳುವಂಥ, ಅದು ನಾನು ಸೈಬರ್ಗೆ ಲಾಸ್ಟ್ 1 ಇಯರ್ ಬ್ಯಾಕಲ್ಲಿ 6 ತಿಂಗಳು 2 ಸಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ಒಂದು ಇನ್ಸ್ಟಾಗ್ರಾಮ್ ಪ್ರಕರಣ ಆಗಿದ್ದು 3-4 ಡೇಸಲ್ಲಿ ಆಗಿದೆ. 3-4 ದಿನ ಊರಲ್ಲೇ ಇರಲಿಲ್ಲ ಸರ್. ನಾನು ನಮ್ಮದೆಲ್ಲ ನಮ್ಮ ಫ್ಯಾಮಿಲಿನಲ್ಲಿ ರೋಡ್ ಆಕ್ಸಿಡೆಂಟ್ ಆಗಿ ಸೀರಿಯಸ್ ಆಗಿ ನಾನು ಆಸ್ಥಾನದಲ್ಲಿ ಇದ್ದೀನಿ. ಅದಾದಮೇಲೆ ನನಗೆ ನಿನ್ನೆ ಮೆಸೇಜ್ ಬಂತು, ಯೂತ್ ಕಾಂಗ್ರೆಸ್ ಅವರು ಒಂದು ಪೋಸ್ಟ್ ಮಾಡಿದ್ದಾರೆ ಅಂತ ನನಗೆ ಬಂತು. ಅಂದರೆ ನಾನು ಚೆಕ್ ಮಾಡಿದಾಗ ಪೋಸ್ಟ್ ಮಾಡಿದರು. ಒಂದು ಸ್ಕ್ರೀನ್ಶಾಟ್ ವೈರಲ್ ಆಗ್ತಿದೆ ಸರ್, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಖಾತೆಯಿಂದ. ಆ ಸ್ಕ್ರೀನ್ಶಾಟು ನಾನೂ ಕಳಿಸಿಲ್ಲ, ಅವರೂ ಕಳಿಸಿಲ್ಲ, ಅವ್ರು ಯಾರು ಅಂತ ನನಗೆ ಗೊತ್ತೂ ಇಲ್ಲ. ಇದನ್ನು ರಾಮಮೂರ್ತಿಯವರು ಮಾಡಿದ್ದಾರೆ ಅಂತ ಇಡೀ ಅವ್ರು ಜಯನಗರದಲ್ಲಿ ಬ್ಯಾಡ್ ನೇಮ್ ತೊಗೊಂಬರೋಕ್ಕೆ ಮಾಡ್ಕೊಂಬಂದಿದ್ದಾರೆ. ಅದನ್ನು ನಕಲಿ ಇನ್ಸ್ಟಾಗ್ರಾಮ್ ಖಾತೆಯನ್ನು ನಿಮ್ಮ ಹೆಸರಿನಲ್ಲಿ ಓಪನ್ ಮಾಡಿ ಈ ರೀತಿ ಮೆಸೇಜ್ ಮಾಡ್ತಿದ್ದಾರೆ. ನಕಲಿ ಇನ್ಸ್ಟಾಗ್ರಾಮ್ ಖಾತೆ ಕೂಡ ನನ್ನ ಹೆಸರಲ್ಲಿ ಇನ್ನೊಂದಿದೆ. ಅದನ್ನು ನಾನು ನಿಮಗೆ ಇವಾಗಲೂ ಕೂಡ ತೋರಿಸ್ತೀನಿ. ನೋಡಿ, ಇದೊಂದಿದೆ ಇಲ್ಲಿ ನೋಡಿ. ಇದು ಫೇಸ್ಬುಕ್ಕಲ್ಲಿ ಲಾಸ್ಟ್ ಟೈಮು ಸಿ.ಕೆ. ರಾಮಮೂರ್ತಿ ಫೇಸ್ಬುಕ್ಕಲ್ಲಿ ಬೋಗಸ್ ಮಾಡಿಬಿಟ್ಟು ದುಡ್ಡೆಲ್ಲ ಕೇಳ್ಕೊಂಡು ಮಾಡೋದಂತ ಇದು ಫೇಸ್ಬುಕ್ ಖಾತೆ. ಇದ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟುಕೊಂಡು ಸಿ.ಕೆ. ರಾಮಮೂರ್ತಿ ಏನು ಆಕ್ಷನ್ ಏನಾದರೂ ಆಯಿತು ಸರ್? ಪೊಲೀಸ್ನವ್ರು ಆಕ್ಷನ್ ತೊಗೊಂಡ್ರಲ್ಲ? ಅಷ್ಟೇ ಗೊತ್ತಿಲ್ಲ ಅಂತಾರೆ. ಈಗ ಒಂದು ಎರಡನೇದು, ಇನ್ನೊಂದು ಇನ್ಸ್ಟಾಗ್ರಾಮ್ ಖಾತೆನಲ್ಲಿ ಅಂದರೆ 2 ಬಾರಿ ನಿಮ್ಮ ಇನ್ಸ್ಟಾಗ್ರಾಮ್ ಖಾತೆಯನ್ನು ಹ್ಯಾಕ್ ಮಾಡಿರೋದು. ಇದು ಇನ್ಸ್ಟಾಗ್ರಾಮ್ ಇದು ಯಾರೋ ಹೊಸ್ದಾಗಿ ಒಂದು ಓಪನ್ ಮಾಡಿದ್ದಾರೆ, ನನ್ನ ಹೆಸರಲ್ಲಿ ಹಾಕ್ಬಿಟ್ಟು ಫೇಸ್ಬುಕ್ಕಲ್ಲಿ ಹಾಕಿ. ನೋಡಿ, ಇಲ್ಲಿದೆ ನೋಡಿ, ಇದರಲ್ಲಿ ಇದರ ಮೂಲಕ ಬೇರೆ ಮೂಲಕ ಸಿ.ಕೆ. ರಾಮಮೂರ್ತಿ ಅವ್ರನ್ನ ಮಾಡುವಂಥದ್ದು, ನನ್ನ ಹ್ಯಾಕ್ ಮಾಡುವಂಥ ಕೆಲಸವನ್ನು ಇವತ್ತು ಮಾಡೋದು, ಬೋಗಸ್ ಮಾಡುವಂಥದ್ದು, ಇದೆಲ್ಲ ಕಾಂಗ್ರೆಸ್ಸಲ್ಲಿ ಇವತ್ತು ದಿನನಿತ್ಯ ನನ್ನ ಮೇಲೆ ಆಗ್ತಾ ಇರೋ ಕೆಲಸ. ಯಾರು ವೈರಲ್ ಮಾಡ್ತಿರೋಂಥವ್ರು ಯಾರು ಸರ್? ಸರ್, ಇದು ಜಯನಗರ ಕಾಂಗ್ರೆಸ್ ಏನು ಸಮಿತಿ ಇದೆ ಸೋಷಿಯಲ್ ಮೀಡಿಯಾದವರು, ಅವ್ರ ಮೇಲೆ ಕೂಡ ಕಾನೂನು ರೀತಿಯಲ್ಲಿ ನಾನು ಕ್ರಮ ತಗೊಳ್ಳೋಕ್ಕೆ ಆಲ್ರೆಡಿ ನಮ್ಮ ಅಡ್ವೊಕೇಟ್ ಹತ್ರ ಮಾತಾಡಿದ್ದೀನಿ. ಈ ಬನಶಂಕರಿ ಪೊಲೀಸ್ ಸ್ಟೇಷನ್ ಸೈಬರ್ ಕ್ರೈಮ್ ಕೂಡ ನಾನು ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ. ಆ ಹೆಣ್ಮಗು ಏನಾರ ಕಂಪ್ಲೇಂಟ್ ಕೊಟ್ಟಿದ್ರೆ, ಇಲ್ಲ ಬೇರೆ ಏನಾರು ರಾಮಮೂರ್ತಿ ಮೇಲೆ ಕಂಪ್ಲೇಂಟ್ ಕೊಟ್ಟರೆ, ಸೊ 100% ಇದು ಮಾತಾಡಬೇಕಾದ್ರು. ಈ ಒಂದು ಸೈಡೆ ಅವರೇ ಹೇಳ್ಕೊಳ್ತಾರೆ, ಅವರೇ ಮಾಡ್ಕೊತಿದ್ದಾರೆ. ಅದಕ್ಕೆ ಟಿ ವಿಯವ್ರು ತೊಗೊಂಡು ಅವರೇ ಮೆಸೇಜ್ ಆಗ್ತದೆ. ನನಗೆ ಗೊತ್ತಿಲ್ಲ ಯಾರು ಏನು ಎತ್ತ ಅಂತ. ಈ ದೃಷ್ಟಿಯಿಂದ ಇದು ನನ್ನ ಮರ್ಯಾದೆಯನ್ನು, ನನ್ನ ಪಬ್ಲಿಕ್ ರೆಪ್ಯುಟೇಷನ್ ಹಾಳು ಮಾಡೋಕ್ಕೆ ಮಾಡ್ಕೊಂಡಿದ್ದಾರೆ. ನಾನು ಕಳೆದ 30 ವರ್ಷದಲ್ಲಿ ನನ್ನ ಲೈಫಲ್ಲಿ, ಈ ರಾಜಕೀಯ ಜೀವನದಲ್ಲಿ ನನಗೆ ಇದುವರೆಗೂ ಸಣ್ಣ ಪ್ರಮಾಣದಲ್ಲಿ ನನ್ನ ಮೇಲೆ ಯಾವುದೇ ಒಂದು ಕಂಪ್ಲೇಂಟ್ ಕೂಡ ಆಗಿಲ್ಲ. ಕಂಪ್ಲೇಂಟ್ ಆಗಿರೋದು ಯಾವುದೋ ಹೋರಾಟಗಳದ್ದು ಬೇರೆ ಬೇರೆ ಆಗಿದೆ ಹೊರತು ಈ ಥರದ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನನಗೆ ಬರ್ತಾ ಇರೋದು. ನನಗೆ ಈ ದೃಷ್ಟಿಯಿಂದ ನಾನು ಪಬ್ಲಿಕ್ಕಲ್ಲಿ ನಾನು ಮನವಿ ಮಾಡ್ಕೊತೀವಿ. ನಾನು ಇದನ್ನ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ. ಕಾನೂನು ರೀತಿಯಲ್ಲಿ ಕೂಡ ಇದು ಹೋರಾಟ ಮಾಡ್ತಾಯಿದ್ದೀವಿ. ಸುಮ್ಮನೆ ಏನಾಗಿದೆ ಅಂತಂತಂದರೆ, ಇವತ್ತು ನ್ಯಾಯಾಲಯದಲ್ಲಿ ನನ್ನ ವಿರೋಧಿ ಯಾರು ಎಲೆಕ್ಷನ್ ಸೋತು ಅವ್ರದ್ದು ಕೂಡ ಇರೋ ದೃಷ್ಟಿಯಿಂದ ಏನೋ ಒಂದು ಡಿಸ್ಟರ್ಬ್ ಮಾಡೋವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮುಂದಿನ ಕ್ರಮ ಸರ್ ಇದಕ್ಕೆ ಸಂಬಂಧ? ಆಲ್ರೆಡಿ ಮುಂದೆ ಕ್ರಮ ಕೊಟ್ಟು 5 ನಿಮಿಷಕ್ಕೆ FIR ಕಾಪಿ ಕೊಡ್ತೀನಿ, ತಗೊಂಡ್ಬರ್ತಾ ಇದ್ದಾರೆ. FIR ಕಾಪಿ ನಿಮಗೆಲ್ಲ ಕೊಡ್ತೀನಿ. ಕಾನೂನು ರೀತಿಯಲ್ಲಿ ಅವರೆಲ್ಲರ ಮೇಲೆ ಮಾನಷ್ಟ ಮೊಕದ್ದಮೆ ಆಗ್ತೀನಿ ಸರ್. ಇದಿಷ್ಟು ಕೂಡ ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸಿ.ಕೆ. ರಾಮಮೂರ್ತಿ ಅವರು ಹೇಳ್ತಿರ್ತಕ್ಕಂಥದ್ದು. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.